ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತೀಯರ ಪಾಲಿನ ಫೇವರೆಟ್, ಹೆಚ್ಚಿನ ಭಾರತೀಯರು ತುಂಬಾ ನಂಬೋ FD ಫಿಕ್ಸೆಡ್ ಡೆಪಾಸಿಟ್ಸ್, ಅದರ ರಹಸ್ಯವನ್ನು ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಸ್ನೇಹಿತರೆ, ಇವಾಗ ಕಳೆದ ಕೆಲ ತಿಂಗಳಿಂದ ಮಾರ್ಕೆಟ್ ಸಿಚುವೇಶನ್ ಹೇಗಿದೆ ಅಂತ ನಿಮಗೆ ಗೊತ್ತಿದೆ. ಸಿಕ್ಕಾಪಟ್ಟೆ ವಾಲಟೈಲ್ ಆಗಿ ಸ್ವಿಂಗ್ ಆಗ್ತಿದೆ. ಮಾರ್ಕೆಟ್ ಯಾವಾಗ ಮೇಲಕ್ಕೆ ಹೋಗುತ್ತೆ, ಯಾವಾಗ ಟ್ರಂಪ್ ಮೂಡ್ ಚೇಂಜ್ ಆಗುತ್ತೆ, ಇರಾನ್ ಮೂಡ್ ಯಾವಾಗ ಚೇಂಜ್ ಆಗುತ್ತೆ, ಕದನ ವಿರಾಮ ಯಾವಾಗ ಆಗುತ್ತೆ, ಕದನ ವಿರಾಮ ಉಲ್ಲಂಘನೆ ಯಾವಾಗ ಆಗುತ್ತೆ, ಮತ್ತೆ ಯಾವಾಗ ಹೊಡೆದಾಟ ಶುರು ಆಗುತ್ತೆ, ಯಾವುದು ಕ್ಲಾರಿಟಿ ಇಲ್ಲ. ದೊಡ್ಡ ಪ್ರಮಾಣದ ಜನ, ಅದರಲ್ಲೂ ಕೂಡ 2020 ನಂತರ ಮಾರ್ಕೆಟಿಗೆ ಬಂದವರು, ಎಲ್ಲಾ ದುಡ್ಡನ್ನ ಈಕ್ವಿಟಿನಲ್ಲಿ ಮಾತ್ರ ಹಾಕಿದ್ದವರು ಈಗ ಪೋರ್ಟ್ಫೋಲಿಯೋ ಅಲಗಾಡಿ ಬಿದ್ದು ಹೋಗಿರೋ ಟೈಮ್ನಲ್ಲಿ ಗಾಬರಿ ಆಗಿದ್ದಾರೆ. ಇನ್ನು ಕೆಲವರು, ಇನ್ನೊಂದು ಕ್ಯಾಟಗರಿ ಜನ, ನಮಗೆ ಯಾಕೆ ರಿಸ್ಕ್, ಬೇಡಪ್ಪ ಸ್ಟಾಕ್ ಮಾರ್ಕೆಟ್ ಸವಾಸನೆ ಬೇಡ, ನನ್ನ ದುಡ್ಡು ನನ್ನ ಹತ್ರ ಇದ್ರೆ ಸಾಕು ಅಂತ ಹೇಳಿ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇಟ್ಟವರು ದುಡ್ಡನ್ನು ಕಳ್ಕೊಳ್ತಾ ಇದ್ದಾರೆ. ಬ್ಯಾಂಕ್ನವರು ಸೇವಿಂಗ್ಸ್ ಅಕೌಂಟ್ಗೆ ಕೊಡ್ತಿರೋ ಬಡ್ಡಿ 2.5-3% ಅಷ್ಟೇ. ಆದರೆ ಇನ್ಫ್ಲೇಷನ್ ಮಿನಿಮಮ್ 6-7% ಇರುತ್ತೆ ರಿಯಲ್ ಎಕಾನಮಿಯಲ್ಲಿ. ಅಂದರೆ ನಿಮ್ಮ ದುಡ್ಡು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರೆ ಪ್ರತಿದಿನ ಮೆಲ್ಟ್ ಆಗ್ತಾ ಇದೆ, ಕರಗಿ ಹೋಗ್ತಾ, ಅದರ ಪರ್ಚೇಸಿಂಗ್ ಪವರ್ ಬಿದ್ದು ಹೋಗ್ತಾ ಇದೆ. ಹಾಗಿದ್ರೆ ಪರಿಹಾರ ಏನು? ಮಾರ್ಕೆಟ್ನ ರಿಸ್ಕು ಬೇಡ, ಸೇವಿಂಗ್ಸ್ ಅಕೌಂಟ್ನ ಲಾಸು ಬೇಡ ಅಂತ ಹೇಳಿದ್ರೆ ಭಾರತದ ಬ್ಯಾಂಕ್ಗಳಲ್ಲಿ ಹೆಚ್ಚಿನ ಭಾರತೀಯರ ಫೇವರಿಟ್ ಆಗಿರೋ FD ಇಡಬಹುದು. ಫಿಕ್ಸೆಡ್ ಡೆಪಾಸಿಟ್ಸ್ 8.3% ಇಂಟ್ರೆಸ್ಟ್ ರೇಟ್ ಕೊಡ್ತಿರೋ ಬ್ಯಾಂಕ್ಗಳು ಕೂಡ ಈಗ ಭಾರತದಲ್ಲಿದ್ದಾವೆ. ಅದು ಹೇಗೆ ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಿಕ್ಸೆಡ್ ಡೆಪಾಸಿಟ್ ಕಾಂಪೌಂಡಿಂಗ್ ಮ್ಯಾಜಿಕ್. ಈಗಿನ ಕಾಲದಲ್ಲಿ FDನ ಫಿಕ್ಸೆಡ್ ಡೆಪಾಸಿಟ್ ಅದೆಲ್ಲ ವಯಸ್ಸಾಗಿರೋರು, ಅಗ್ರೆಸಿವ್ ಇಲ್ಲದೆ ಇರೋರ್ದು, ತುಂಬಾ ಸೇಫ್ಟಿ ಹುಡ್ಕೋರ್ದು ಅಲ್ವೇನ್ರಿ ಅಂತ ನೀವು ಕೇಳ್ಬೋದು. ಆದರೆ ಸ್ನೇಹಿತರೆ, ಲಾಸ್ಟ್ 1.5 ಇಯರಲ್ಲಿ ಮಾರ್ಕೆಟ್ ರಿಟರ್ನ್ ಎಷ್ಟು ಕೊಟ್ಟಿದೆ, ಎಷ್ಟು ವಾಲಟಿಲಿಟಿ ಇದೆ. ಅರ್ಜೆಂಟಿಗೆ ಆ ಟೈಮಲ್ಲಿ ದುಡ್ಡು ಬೇಕಂದ್ರೆ ಏನು ಮಾಡಬೇಕು ಹಾಕಿದವರು? ಅದೇ FD ರಿಸ್ಕೇ ಇಲ್ಲದೆ ಪ್ರಿಡಿಕ್ಟಬಲ್ ರೀತಿಯಲ್ಲಿ 8-9% ತನಕನೂ ಲಾಸ್ಟ್ 1 ಇಯರಲ್ಲಿ ರಿಟರ್ನ್ಸ್ ಕೊಟ್ಟಿದ್ದಾವಲ್ಲ. ಫಿಕ್ಸೆಡ್ ಡೆಪಾಸಿಟ್ನ ಬೇಸಿಕ್ಸ್ ಏನು ಸ್ನೇಹಿತರೆ? ಒಂದಷ್ಟು ದುಡ್ಡನ್ನು ನಿರ್ದಿಷ್ಟ ಅವಧಿಗೆ ಬ್ಯಾಂಕ್ಗೆ ಕೊಡ್ತೀವಿ ನೀವು. ಫಿಕ್ಸೆಡ್ ಡೆಪಾಸಿಟ್ ಫಿಕ್ಸೆಡ್ ಬಡ್ಡಿ ದರದಲ್ಲಿ, ಆಮೇಲೆ ವಾಪಸ್ ಕೊಡು ನೀನು ಅಂತ. ಆ ಟೈಮ್ ಮುಗಿದ ಮೇಲೆ ಅಸಲು ಮತ್ತು ಬಡ್ಡಿ ಎರಡೂ ಸೇರಿ ಅವ್ರು ನಿಮಗೆ ಬ್ಯಾಂಕ್ನವರು ಪ್ರಾಮಿಸ್ ಮಾಡಿದಷ್ಟೇ ನಿಮ್ಮ ಕೈಗೆ ದುಡ್ಡನ್ನು ಕೊಡ್ತಾರೆ. ಇದರಲ್ಲಿ ಮಾರ್ಕೆಟ್ ಬಿದ್ದಿದೆ ಇವತ್ತು ಸಾರಿ ಅಂತ ಹೇಳಕ್ ಬರೋದಿಲ್ಲ. ಮಾರ್ಕೆಟಿಗೆ ಲಿಂಕೇ ಇರಲ್ಲ. ಇದು ತುಂಬಾ ಜನ ಗೊತ್ತು. ಆದರೆ ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲದ ಇನ್ನೊಂದು ದೊಡ್ಡ ಸೀಕ್ರೆಟ್ ಏನು ಅಂದರೆ FDಯಲ್ಲಿ ಕ್ವಾರ್ಟರ್ಲಿ ಕಾಂಪೌಂಡಿಂಗ್. ಇದು ಹೇಗೆ ವರ್ಕ್ ಆಗುತ್ತೆ ಗೊತ್ತಾ? ಪ್ರತಿ 3 ತಿಂಗಳಿಗೊಂದ್ಸಲ ನಿಮಗೆ ಬರೋ ಬಡ್ಡಿಯನ್ನು ಬ್ಯಾಂಕ್ ವಾಪಸ್ ನಿಮ್ಮ ಅಸಲಿಗೆ, ಪ್ರಿನ್ಸಿಪಲ್ಗೆ ಸೇರಿಸುತ್ತೆ. ಅಂದರೆ ಮುಂದಿನ 3 ತಿಂಗಳು ನಿಮ್ಮ ಅಸಲಿನ ಜೊತೆಗೆ ಹಿಂದಿನ ಬಡ್ಡಿ ಮೇಲೂ ಕೂಡ ಎಕ್ಸ್ಟ್ರಾ ಬಡ್ಡಿ ಉತ್ಪತ್ತಿಯಾಗುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಸ್ನೇಹಿತರೆ, ಈಗ ನೀವು 5 ಲಕ್ಷ ರೂಪಾಯಿನ 8.3% ಬಡ್ಡಿ ದರದಲ್ಲಿ 3 ವರ್ಷಕ್ಕೆ FD ಲಾಕ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಇದು ಸಿಂಪಲ್ ಇಂಟ್ರೆಸ್ಟ್ ಆಗಿದ್ರೆ ನಿಮಗೆ ಸಿಗೋ ಬಡ್ಡಿ 1,24,500 ರೂಪಾಯಿ ಮಾತ್ರ ಆಗ್ತಿತ್ತು. ಆದರೆ ಕಾಂಪೌಂಡಿಂಗ್ ಮ್ಯಾಜಿಕ್ನಿಂದ ನಿಮ್ಮ ಅದೇ 5 ಲಕ್ಷಕ್ಕೆ 3 ವರ್ಷದ ಕೊನೆಗೆ 1,39,738 ರೂಪಾಯಿ ಸಿಗುತ್ತೆ. ಬರೀ ಕಾಂಪೌಂಡಿಂಗ್ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಒಂದರಿಂದಲೇ 15,500 ರೂಪಾಯಿ ಹತ್ತತ್ರ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ, ಫ್ರೀ ಮನಿ ಸಿಗುತ್ತೆ. ಟೋಟಲ್ ಆಗಿ 6,39,738 ರೂಪಾಯಿ ಕೈಗೆ ಬರುತ್ತೆ. RBIನ DICGCನ ಗ್ಯಾರಂಟಿಯೊಂದಿಗೆ. ಅದ್ರ ಬಗ್ಗೆ ನಿಮಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ. RBIನ DICGCಯ ಗ್ಯಾರಂಟಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇನ್ನೊಂದು ಮಿತ್ ಏನು ಗೊತ್ತಾ? ಯಾವಾಗಲೂ ಮ್ಯೂಚುವಲ್ ಫಂಡ್ ಗ್ರೇಟ್ ಅನ್ನೋ ಒಪಿನಿಯನ್. ಮ್ಯೂಚುವಲ್ ಫಂಡ್ಸ್ ಆರ್ ಗ್ರೇಟ್, ಇಲ್ಲ ಅಂತಿಲ್ಲ. ಆದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಕಂಪ್ಲೀಟ್ ಆಗಿ ತಿಳ್ಕೊಂಡಿರಬೇಕು. 3 ವರ್ಷದೊಳಗಿನ ಶಾರ್ಟ್ ಟರ್ಮ್ ಗೋಲ್ಗೆ ರಿಸ್ಕ್ ಅಡ್ಜಸ್ಟೆಡ್ ಲೆಕ್ಕಾಚಾರದಲ್ಲಿ ನೋಡಿದ್ರೆ 8.3% ಗ್ಯಾರಂಟಿಡ್ ರಿಟರ್ನ್ಸ್ ಕೊಡೋ FDನೇ ಸೂಕ್ತ ಅಂತ ತಜ್ಞರು ಹೇಳ್ತಾರೆ. ಶಾರ್ಟ್ ಟರ್ಮ್ಗೆ 1 ವರ್ಷದಲ್ಲಿ ದುಡಬೇಕು, 2 ಇಯರ್ಸಲ್ಲಿ ದುಡಬೇಕು, 3 ಇಯರ್ಸಲ್ಲಿ ದುಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿರೋರಿಗೆ. ಲಾಂಗ್ ಟರ್ಮ್ಗೆ ಮ್ಯೂಚುವಲ್ ಫಂಡ್ ಬೆಟರ್ ಆಗಬಹುದು. ಮಾರ್ಕೆಟ್ನ ಗ್ರೋತ್ ಮೇಲೆ, ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಮೇಲೆ, ಎಕಾನಮಿಯ ಪರ್ಫಾರ್ಮೆನ್ಸ್ ಮೇಲೆ ನಂಬಿಕೆ ಇದ್ದರೆ, ಕಂಟ್ರಿ ಗ್ರೋ ಆದರೆ ಅಲ್ಲೂ ಕೂಡ ಗ್ರೋತ್ ಸಿಗುತ್ತೆ. ಆದರೆ ಶಾರ್ಟ್ ಪೀರಿಯಡ್ನಲ್ಲಿ ವಾಲಟೈಲ್ ಇರಬಹುದು. 2 ವರ್ಷ ಬಿಟ್ಟು ನಿಮ್ಮ ಮಗಳ ಮದುವೆ ಇದೆ ಅಂತ ಹೇಳಿದ್ರೆ, ಮನೆ ಕಟ್ಟೋಕ್ಕಿದೆ ಅಂತ ಹೇಳಿದ್ರೆ, ಕಾರ್ ತಗೊಳಕ್ಕಿದೆ ಅಂತ ಹೇಳಿದ್ರೆ, ಕಾಲೇಜ್ ಫೀಸ್ ಕಟ್ಟಬೇಕು ಅಂತ ಹೇಳಿದ್ರೆ, ಹೈಯರ್ ಎಜುಕೇಷನ್ಗೆ ಮಾರ್ಕೆಟಲ್ಲಿ ಹಾಕಿ ಆ ಟೈಮ್ನಲ್ಲೇ ಯುದ್ಧ ಶುರುವಾಗಿ 20% ಬಿದ್ದಿದ್ರೆ ಏನು ಮಾಡ್ತೀರಾ? ಆದರೆ FDಲಿ ಬೀಳಲ್ವಲ್ಲ ಇದು. ಹಾಗಾಗಿ ಶಾರ್ಟ್ ಆ್ಯಂಡ್ ಮೀಡಿಯಮ್ ಟರ್ಮ್ಗೆ ದುಡ್ಡನ್ನು ಪಾರ್ಕ್ ಮಾಡೋಕೆ ಎಷ್ಟಾಗುತ್ತಷ್ಟು ಸೇಫ್ಟಿ ಕಡೆ ನೋಡಬೇಕು, ರಿಟರ್ನ್ಸನ್ನು ಚೇಸ್ ಮಾಡೋದಕ್ಕಿಂತ ಅಂತ ತಜ್ಞರು ಹೇಳ್ತಾರೆ. ಹಾಗೆ ಸ್ನೇಹಿತರೆ, ಎಮರ್ಜೆನ್ಸಿ ಫಂಡ್ ಆ್ಯಂಗಲ್ ನಾನ್ ನೆಗೋಷಿಯೇಬಲ್ ಇದು. ಉದಾಹರಣೆಗೆ ರವಿ ಅನ್ನೋ ಯುವಕ 29 ವರ್ಷ ಅಂತ ಅನ್ಕೊಳ್ಳಿ. ಒಳ್ಳೆ ಕೆಲಸ, ಕೈ ತುಂಬ ಸಂಬಳ, ತಿಂಗಳಾದರೆ ಮ್ಯೂಚುವಲ್ ಫಂಡ್ಗೆ SIPಗೆ ಹೋಗ್ತಾ ಇತ್ತು, ಲೈಫ್ ಸೆಟಲ್ ಅಂತ ಅನ್ಕೊಂಡಿದ್ರು. ದಿಢೀರ್ ಅಂತ ಕಂಪ್ನಿ ಲೇ ಆಫ್ ಮಾಡ್ತು, ಕೆಲಸ ಹೋಯ್ತು. ಅಥವಾ ಇದನ್ನ ನೀವು ಹೆಲ್ತ್ ಎಮರ್ಜೆನ್ಸಿ ಅಂತ ಅನ್ಕೊಂಡಿರ್ಬೋದು, ಅಥವಾ ಏನೋ ಒಂದು ಆಯಿತು ಅಂತ ಅನ್ಕೊಳ್ಳಿ. ದುಡ್ಡು ಅರ್ಜೆಂಟ್ ಬೇಕೀಗ. ಗೋಲ್ ಓರಿಯೆಂಟೆಡ್ ಅಲ್ಲ, ಅದು ಬಿಡಿ, ನಿಮ್ಗೆ ಅವಾಗಲೇ ಹೇಳಿದ್ವಿ. ಗೋಲ್ ಹತ್ತಿರ ಇರೋರು ಕೂಡ ಸೇಫರ್ ಸೈಡ್ ನೋಡಬೇಕು ಅಂತ. ಎಮರ್ಜೆನ್ಸಿ ಫಂಡ್ ಡಿಫರೆಂಟ್ ಕಾನ್ಸೆಪ್ಟ್ ಅಲ್ವಾ? ಆಪತ್ತಿಗೆ ಅಂತ ತೆಗೆದಿಡೋ ದುಡ್ಡು. ಅವರು ಈ ರವಿ ಏನು ಮಾಡಿದ್ದಾರೆ ಅಂತ ಅನ್ಕೊಳ್ಳಿ, ಅವರು ಕ್ಯಾಶ್ ಎಮರ್ಜೆನ್ಸಿ ಫಂಡ್ FD ಆ ಥರ ಇಟ್ಕೊಂಡೇ ಇಲ್ಲ.
ಎಲ್ಲವನ್ನ ಈಕ್ವಿಟಿಲಿ ಹಾಕಿದ್ದಾರೆ. ಅದೇ ಟೈಮ್ನಲ್ಲಿ ಯಾರಿಗೋ ತಲೆ ಕೆಟ್ಟು ಯುದ್ಧ ಶುರು ಮಾಡಿದ್ರು, ಅಥವಾ ಕೋವಿಡ್ ಥರದ್ದೇನೋ ಬಂತು, ಅಥವಾ ಏನೋ ಫಿನಾನ್ಷಿಯಲ್ ಕ್ರೈಸಿಸ್ ಆಗಿ ಮಾರ್ಕೆಟ್ 20% ಡೌನ್ ಆಯಿತು ಅಂತ ಇಟ್ಕೊಳ್ಳಿ. ಈಗ ರವಿ ಪರಿಸ್ಥಿತಿ ನೋಡಿ, ಜಾಬ್ ಹೋಗಿದೆ ಅಥವಾ ಎಮರ್ಜೆನ್ಸಿ ಏನೋ ಬಂದಿದೆ, ದುಡ್ಡು ಬೇಕು, ತೆಗಿಲೇಬೇಕು. ಮಾರ್ಕೆಟಲ್ಲಿ ಬಿದ್ದಿರೋ ಟೈಮ್ನಲ್ಲಿ ಲಾಸನ್ನು ಪರ್ಮನೆಂಟ್ ಮಾಡ್ಕೋಬೇಕಾಗತ್ತೆ, ಲಾಸಲ್ಲೇ ಮಾರಬೇಕಾಗತ್ತೆ, ವಿಡ್ರಾ ಮಾಡಬೇಕಾಗತ್ತೆ. ಲಾಸನ್ನು ಪರ್ಮನೆಂಟ್ ಮಾಡ್ಕೊಂಡಂಗಲ್ವಾ, ಬಿಟ್ಟರೆ ಲಾಂಗ್ ಟರ್ಮ್ನಲ್ಲಿ ಬಿದ್ದಿರೋದು ಮತ್ತೆ ಮೇಲಕ್ಕೆ ಹೋಗುತ್ತೆ ಮಾರ್ಕೆಟ್ನಲ್ಲಿ ಅಲ್ವಾ, ಎಕಾನಮಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ. ಆದರೆ ಬಿದ್ದಾಗ ವಿಡ್ರಾ ಮಾಡಿಕೊಂಡೆ ಆ ಲಾಸ್ ಪರ್ಮನೆಂಟ್ ಆಗಿಬಿಡುತ್ತಲ್ವಾ, ಲಾಸ್ನ ಬುಕ್ ಮಾಡ್ಕೊಂಡಂಗಾಗತ್ತಲ್ವಾ. ಎಂಥ ಪರಿಸ್ಥಿತಿ. ಅದೇ FD ಥರದ ಸೇಫರ್ ಇನ್ಸ್ಟ್ರೂಮೆಂಟ್ನಲ್ಲಿ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿದ್ರೆ ಆತ ಮತ್ತೆ ಜಾಬ್ ಸಿಗೋ ತನಕ ಅಥವಾ ಎಮರ್ಜೆನ್ಸಿ ದಾಟೋ ತನಕ ಆ ದುಡ್ಡನ್ನು ಯೂಸ್ ಮಾಡ್ಕೋಬೋದು. ಮಾರ್ಕೆಟ್ನಲ್ಲಿ ಲಾಸಲ್ಲಿ ವಿಡ್ರಾ ಮಾಡಬೇಕು ಅಂತೇನಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಎಮರ್ಜೆನ್ಸಿ ಬಂದೇ ಇಲ್ಲ ಅಂತ ಅಂದ್ಕೊಳ್ಳೋಣ, ಮಾರ್ಕೆಟ್ ಬಿದ್ದಿದೆ ಅಂತ ಅಂದ್ಕೊಳ್ಳೋಣ, ಕಮ್ಮಿ ಪ್ರೈಸ್ನಲ್ಲಿ ಮ್ಯೂಚುವಲ್ ಫಂಡು ಅಥವಾ ಸ್ಟಾಕ್ಸ್ ಸಿಗ್ತಾವಲ್ಲ, ಈ ದುಡ್ಡಲ್ಲಿ ಸ್ವಲ್ಪ ಆ ಕಡೆಗೆ ಮೂವ್ ಮಾಡಿ ಒಳ್ಳೆ ಆವ್ರೇಜ್ ಕೂಡ ಮಾಡ್ಕೋಬೋದು. ಈ ರೀತಿ ಅಪಾರ್ಚುನಿಟೀಸನ್ನು ಕೊಡುತ್ತೆ. ಹಾಗೆ ನೆಕ್ಸ್ಟ್ ಪಾಯಿಂಟ್, ಮ್ಯಾಥ್ಸ್, ಸಿಂಪಲ್ ಗಣಿತ. ಸೇವಿಂಗ್ಸ್ ವರ್ಸಸ್ FD ಇದು. ನೀವೇನು ಸೇವಿಂಗ್ಸ್ ಅಕೌಂಟಲ್ಲೇ ದುಡ್ಡು ಇಡ್ತಿದ್ದೀರಾ ಅಂದರೆ, ತುಂಬ ಜನ ನಮ್ಮ ಕಚೇರಿಯಲ್ಲಿ ಸೇರಿದಾಗೆ ತುಂಬ ಜನ ಏನು ಇನ್ವೆಸ್ಟ್ ಎಲ್ಲ ಮಾಡ್ತಿದ್ದೀರಾ ಕೇಳಿದ್ರೆ, ಎಲ್ಲ ಇಟ್ಟಿದ್ದೀನಿ ಎಲ್ಲಿ ಅಂದರೆ ಬ್ಯಾಂಕ್ ಅಕೌಂಟಲ್ಲಿದೆ ಅಂತ ಹೇಳೋರು ನಿಮ್ಮ ಹತ್ರದಲ್ಲೂ ಸಿಗ್ತಾರೆ, ನಮ್ಮ ಹತ್ರದಲ್ಲೂ ಕೂಡ ತುಂಬ ಜನ ಇದ್ದಾರೆ. ಎಷ್ಟು ಹೇಳಿದ್ರು ಅಷ್ಟೇ. ಈ ಲೆಕ್ಕ ಕೇಳಿ ನಿಮಗೆ ಶಾಕ್ ಆಗುತ್ತೆ. ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಅದನ್ನು 1 ವರ್ಷ ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲೇ ಇಟ್ಟರೆ, ಸ್ಯಾಲ್ರಿ ಅಕೌಂಟು, ಸೇವಿಂಗ್ಸ್ ಅಕೌಂಟು ಅಲ್ಲಿ ಇಟ್ಟರೆ 2.5% ಬಡ್ಡಿಯಲ್ಲಿ ಬಿಟ್ಟರೆ ನಿಮಗೆ ಸಿಗೋ ಲಾಭ ಕೇವಲ 12,500 ರೂಪಾಯಿ. ಕರೆಂಟ್ ಅಕೌಂಟಲ್ಲಿ ಆ ಮಣ್ಣು ಸಿಗಲ್ಲ, ಏನೂ ಸಿಗಲ್ಲ. ಅದೇ 5 ಲಕ್ಷ ರೂಪಾಯಿನ 8.3% ಬಡ್ಡಿ ಕೂಡ FDಲಿಟ್ಟರೆ ನಿಮಗೆ 41,500 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ ಎಕ್ಸಾಕ್ಟ್ 29,000 ರೂಪಾಯಿ ಎಕ್ಸ್ಟ್ರಾ ಲಾಭ ಸಿಗುತ್ತೆ. ಸೊ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ FD ಒಂದು ಪ್ರಿಡಿಕ್ಟಬಲ್ ರಿಟರ್ನ್ಸನ್ನು, ಇನ್ಕಮನ್ನು ಎನ್ಶೋರ್ ಮಾಡುತ್ತೆ ಅಂತ ಹೇಳಿ. ಇನ್ನೂ ತುಂಬ ಜನಕ್ಕೆ ಇವಾಗೆಲ್ಲ ಅರ್ಥ ಆಗಿರ್ಬೋದು, ಈ ರಿಪೋರ್ಟ್ ನೋಡಿದ್ಮೇಲೆ, ಈ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಗಿರ್ಬೋದು. ಸರಿ, ಹಾಗಾದರೆ ನೀವು ವಿಡಿಯೋ ಆರಂಭದಲ್ಲಿ 8.3%ನಷ್ಟು ಹೈಯೆಸ್ಟ್ ಬಡ್ಡಿ ಕೊಡೋ ಬ್ಯಾಂಕ್ಗಳಿದ್ದಾವೆ ಅಂತ ಹೇಳಿದ್ರಲ್ಲ, ಅದನ್ನು ಹುಡ್ಕೋದು ಹೇಗೆ? ಪ್ರತಿ ಬ್ಯಾಂಕ್ಗೂ ಅಲಿಬೇಕಾ ಅನ್ನೋ ಪ್ರಶ್ನೆ ಕಾಡ್ಬೋದು. ಖಂಡಿತ ಅಲಿಯೋದು ಬೇಕಾಗಿಲ್ಲ. ನೀವು ಅದಕ್ಕೆ ಸ್ಟೇಬಲ್ ಮನಿ ಆ್ಯಪನ್ನು, ಈ ವಿಡಿಯೋದ ಪಾರ್ಟ್ನರ್ಸ್ ಅವರ ಆ್ಯಪನ್ನು ಯೂಸ್ ಮಾಡ್ಬೋದು. ನೀವು ಕೂತಿರೋ ಜಾಗದಲ್ಲಿ ನಿಮ್ಮ ಫೋನ್ ತಗೊಂಡು ಇವರ ಆ್ಯಪ್ ಫ್ರೀ ಟು ಡೌನ್ಲೋಡ್ ಮಾಡೋಕ್ಕೇನು ಚಾರ್ಜಸ್ ಇಲ್ಲ. ಡೌನ್ಲೋಡ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಫಸ್ಟಿಗೆ ಭಾರತದ 200ಕ್ಕೂ ಅಧಿಕ ಬ್ಯಾಂಕ್ಗಳು ಮತ್ತು ಫಿನಾನ್ಸ್ ಕಂಪ್ನಿಗಳು, NBFCಗಳು ಅವರ ಬಡ್ಡಿಯನ್ನು, ಅಂದರೆ ಇಂಟ್ರೆಸ್ಟ್ ರೇಟ್ ಏನಿದೆ ಅಂತ ಹೇಳಿ ಕಂಪೇರ್ ಮಾಡ್ಬೋದು. ಅಲ್ಲಿ ರೈಟ್ ನಾವು ನೀವೀಗ ಚೆಕ್ ಮಾಡಿದ್ರೆ 8.3% ಬಡ್ಡಿ ಕೊಡೋ FDಗಳನ್ನು ಬುಕ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಜೊತೆಗೆ ಇಲ್ಲಿ ಕೆಲವೇ ಕ್ಲಿಕ್ಸಲ್ಲಿ ನೀವು ನಿಮ್ಮ ಇಷ್ಟದ ಬ್ಯಾಂಕ್ನಲ್ಲಿ ಅಥವಾ ಫಿನಾನ್ಸ್ ಕಂಪನಿಯಲ್ಲಿ FDಯನ್ನು ಓಪನ್ ಮಾಡ್ಬೋದು. 3 ನಿಮಿಷದಲ್ಲಿ ಜಸ್ಟ್ 100% ಡಿಜಿಟಲ್ ಆಗಿ FDಯನ್ನು ಬುಕ್ ಮಾಡ್ಬೋದು. ಇಲ್ಲೊಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್, ನೀವು ಇಲ್ಲಿ FDಯನ್ನು ಬುಕ್ ಮಾಡಿದಾಗ ನಿಮ್ಮ ದುಡ್ಡು ಸ್ಟೇಬಲ್ ಮನಿ ಆ್ಯಪ್ಗೆ ಹೋಗಲ್ಲ, ನೇರವಾಗಿ ಅಲ್ಲಿ ಲಿಸ್ಟ್ ಆಗಿರೋ RBI ರೆಗ್ಯುಲೇಟೆಡ್ ನೀವು ಸೆಲೆಕ್ಟ್ ಮಾಡಿರೋ ಬ್ಯಾಂಕ್ಗಳ ಅಕೌಂಟಿಗೆ ಹೋಗುತ್ತೆ. ಬ್ಯಾಂಕ್ನಿಂದ ನಿಮಗೆ ನೇರವಾಗಿ ರೆಸಿಪ್ಟ್ ಕೊಡ್ತಾರೆ FDದು. ಎಷ್ಟು ರೂಪಾಯಿಂದ ಶುರು ಮಾಡ್ಬೋದು? ಲಾರ್ಜ್ ಅಮೌಂಟು ಹಾಕ್ಬೋದು, ಸ್ಮಾಲ್ ಅಮೌಂಟು ಹಾಕ್ಬೋದು. ಬರೀ 1,000 ರೂಪಾಯಿಂದಲೂ FD ಇಡೋಕೆ ಶುರು ಮಾಡ್ಬೋದು. ನಿಮ್ಮ ಹತ್ರ ದೊಡ್ಡ ಅಮೌಂಟ್ ಇದೆ, ಒಂದು 20 ಲಕ್ಷ ರೂಪಾಯಿ ಇದೆ ಅಂತ ಹೇಳಿದ್ರೆ, ಸ್ಮಾರ್ಟ್ ಯೂಸರ್ಸ್ ಏನು ಮಾಡ್ತಾರೆ ಅಂದರೆ 5 ಲಕ್ಷ ರೂಪಾಯಿನ 4 ಡಿಫ್ರೆಂಟ್ ಬ್ಯಾಂಕಲ್ಲಿ ಹಾಕ್ತಾರೆ. ಯಾಕೆ? ಪ್ರತಿ ಬ್ಯಾಂಕ್ಗೆ, ಪ್ರತಿ ಅಕೌಂಟ್ಗೆ, ಪ್ರತಿ ಪ್ಯಾನ್ ಕಾರ್ಡ್ಗೆ RBI ಇನ್ಶೂರೆನ್ಸ್ ಕೊಡುತ್ತೆ. RBIನ DICGC ಅನ್ನೋ ಸಬ್ಸಿಡರಿ ಇದೆಯಲ್ಲ, ಅದರ ಮೂಲಕ ಅಪ್ ಟು 5 ಲ್ಯಾಕ್ ರೂಪೀಸ್ ತನಕ ಗ್ಯಾರಂಟಿ ಕೊಡ್ತಾರೆ. ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಟರು ಅಷ್ಟೇ, ಅದು FD ಇಟ್ಟರು ಅಷ್ಟೇ. ದೇಶದ ಎಲ್ಲ ಬ್ಯಾಂಕ್, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿಗೆ ಇದು ರೂಲ್ಸ್ ಅನ್ವಯ ಆಗುತ್ತೆ. ಫಿನಾನ್ಸ್ ಕಂಪ್ನಿಗಳಿಗೆ ಅನ್ವಯ ಆಗಲ್ಲ DICGCನ ಇನ್ಶೂರೆನ್ಸ್, ಆದರೆ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಕಂಪ್ನಿಗಳಿಗೆ ಅನ್ವಯ ಆಗುತ್ತೆ. ಅವಾಗ ಏನಾಗುತ್ತೆ, 20 ಲಕ್ಷ ಇರೋರು ಅಥವಾ ಜಾಸ್ತಿ ದುಡ್ಡಿರೋರು 5 ಲ್ಯಾಕ್ ಅಂತೇಳಿ ಡಿಫ್ರೆಂಟ್ ಬ್ಯಾಂಕಲ್ಲಿ ಸ್ಪ್ರೆಡ್ ಮಾಡಿದಾಗ ಎಲ್ಲದಕ್ಕೂ ಕೂಡ RBIನ DICGCನ ಇನ್ಶೂರೆನ್ಸ್ ಕವರೇಜ್ ಬಂದ್ಬಿಡುತ್ತೆ. ಆಗ ಕ್ಯಾಪಿಟಲ್ ಕಳ್ಕೊಳ್ಳೋ ಭಯವನ್ನು ದೊಡ್ಡ ಪ್ರಮಾಣದಲ್ಲಿ ದೂರ ಮಾಡುತ್ತೆ ಅದು. RBIನೇ ಇಲ್ಲಿ DICGC ಮೂಲಕ ಗ್ಯಾರಂಟಿ ಕೊಡೋದ್ರಿಂದ. ಈ ರೀತಿ ಆಲ್ರೆಡಿ 30 ಲಕ್ಷಕ್ಕೂ ಅಧಿಕ ಯೂಸರ್ಸ್ ಸ್ಟೇಬಲ್ ಮನಿ ಆ್ಯಪನ್ನು ಯೂಸ್ ಮಾಡಿದ್ದಾರೆ. ಡಿಸ್ಕ್ರಿಪ್ಷನ್ ಮತ್ತು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಆ್ಯಪ್ನ ಲಿಂಕ್ ಇದೆ. ಫ್ರೀ ಟು ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಕೆಲವೇ ಕ್ಲಿಕ್ಸಲ್ಲಿ ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. FDಯನ್ನು ಕೂಡ ಬುಕ್ ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ನಾವೀಗ ಈ ವಿಡಿಯೋದಲ್ಲಿ ಮುಂದುವರಿಯೋದಾದರೆ, ನಾವು FDಯ ಪಾಸಿಟಿವ್ ಅಂಶಗಳನ್ನು ಚೆಕ್ ಮಾಡ್ತಾ ಹೋಗ್ತಾ ಇದ್ವಲ್ಲ, ಅಲ್ಲಿ ಇನ್ನೊಂದು ಮುಖ್ಯ ಕಾರಣ ಪ್ಯಾಸಿವ್ ಇನ್ಕಮ್. FDಯಲ್ಲಿ ಮಂತ್ಲಿ ಪೇಔಟ್ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಅಂದರೆ ಪ್ರತಿ ತಿಂಗಳು ಬಡ್ಡಿ ಫಿಕ್ಸ್ಡ್ ಆಗಿ ನಿಮ್ಮ ಅಕೌಂಟ್ಗೆ ಬರೋ ರೀತಿ ಮಾಡ್ಕೋಬೋದು. ಲೆಕ್ಕ ನೋಡಿ, ನೀವು 10 ಲಕ್ಷ ರೂಪಾಯಿಯನ್ನು
8.3% ಬಡ್ಡಿಗೆ ಲಾಕ್ ಮಾಡಿಕೊಂಡು FD ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ, ಬುಕ್ ಮಾಡ್ಕೊಂಡ್ಬಿಟ್ರೆ ವರ್ಷಕ್ಕೆ 83,000 ರೂಪಾಯಿ ಬಡ್ಡಿ, ಅಂದ್ರೆ ಪ್ರತಿ ತಿಂಗಳು 6,916 ರೂಪಾಯಿ ಅಕೌಂಟ್ಗೆ ಬರ್ತಾನೆ ಇರುತ್ತೆ. ಫ್ರೀಲ್ಯಾನ್ಸರ್ಸ್ಗೆ, ರಿಟೈರ್ ಆಗಿರೋರಿಗೆ ಸಾಲಿಡ್ ಇನ್ಕಮ್ ಸೋರ್ಸ್. ಸೀನಿಯರ್ ಸಿಟಿಸನ್ಸ್ಗೆ, ನಿಮ್ಮನೇಲಿ ವಯಸ್ಸಾದವರು ಇರ್ತಾರೆ, ಅವ್ರಿಗೆ ತಿಂಗಳು ದುಡ್ಡು ಹೋಗ್ತಾ ಇರಬೇಕು ಅನ್ನೋ ನಿಮಗೊಂದು ಉದ್ದೇಶ ಇರುತ್ತೆ ಅಂತ ತಿಳ್ಕೊಳ್ಳಿ. ತಿಂಗಳು ನೀವು ಕಳಿಸ್ತಾ ಕೂರೋದಕ್ಕಿಂತ ಅವ್ರ ಹೆಸರಲ್ಲಿ ಒಂದು FD ಮಾಡ್ಬಿಟ್ಟು ನಿಮ್ಮ ಪೇರೆಂಟ್ಸ್ಗೂ, ಅಮ್ಮಂಗೋ ಅಪ್ಪಂಗೋ ಅವ್ರಿಗೆ ನೀವು ಅಕೌಂಟ್ ಮಾಡ್ಬಿಟ್ಟು ಕಾರ್ಡ್ ಕೊಟ್ಟು UPI ಮಾಡಿಕೊಟ್ರೆ ತಿಂಗಳು ಅವರ ಅಕೌಂಟಿಗೆ ಬಡ್ಡಿ ದುಡ್ಡೇ ಹೋಗ್ತಾ ಇರುತ್ತೆ. ಕ್ಯಾಪಿಟಲ್ ಅಲ್ಲೇ ಇರುತ್ತೆ. ಆ ರೀತಿ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು. ಸ್ವಂತಕ್ಕೂ ಬಳಸ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋ ಹಿರಿಯರಿಗೆ ಅಥವಾ ನಿಮ್ಮ ಮಕ್ಕಳಿಗೆ, ಹೊರಗಡೆ ಓದ್ತಿರೋ ಸ್ಟೂಡೆಂಟ್ಸ್ಗೆ, ಅವರಿಗೆಲ್ಲ ಈ ರೀತಿ ಮಾಡಿಕೊಟ್ಟು ಬಡ್ಡಿ ದುಡ್ಡಲ್ಲಿ ಎಲ್ಲವನ್ನ ಮ್ಯಾನೇಜ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗೆ ಲಾಂಗ್ ಟರ್ಮ್ ಗೋಲ್ಸ್, ಮಕ್ಕಳ ಎಜುಕೇಶನ್ ಅಥವಾ ಮನೆ ಕಟ್ಟೋಕೆ ಡೌನ್ ಪೇಮೆಂಟ್ ಮಾಡಬೇಕು ಅನ್ಕೊಂಡಿದ್ದವ್ರಿಗೂ ಕೂಡ FD ಒಳ್ಳೆ ಆಪ್ಷನ್ ಆಗ್ಬೋದು. 10 ಲಕ್ಷ ರೂಪಾಯಿಯನ್ನ 5 ವರ್ಷದ ಮಟ್ಟಿಗೆ 8.3% ಬಡ್ಡಿಯಲ್ಲಿ ಕ್ವಾರ್ಟರ್ಲಿ ಕಾಂಪೌಂಡಿಂಗ್ಗೆ ಬಿಟ್ರೆ 5 ವರ್ಷದ ಕಡೆಗೆ ನಿಮ್ಮ ಕೈಗೆ ಬರೋ ಮೆಚುರಿಟಿ ಅಮೌಂಟ್ ಎಷ್ಟು ಗೊತ್ತಾ? 15,07,952 ರೂಪಾಯಿ. ಬರೀ ಬಡ್ಡಿಯಿಂದಲೇ 5,07,952 ರೂಪಾಯಿ ಫಿಕ್ಸೆಡ್ ಇಂಟ್ರೆಸ್ಟ್, ಫಿಕ್ಸೆಡ್ ಬಡ್ಡಿ ಕೈಗೆ ಬಂದಿರುತ್ತೆ ಲಾಭ. ಇನ್ನು ಆಗಲೇ ಹೇಳಿದ ಹಾಗೆ ಶಾರ್ಟ್ ಟರ್ಮ್ ಗೋಲ್ಸ್, ಮುಂದಿನ ವರ್ಷ ಮಕ್ಕಳ ಎಜುಕೇಷನ್ಗೆ, ಹೈಯರ್ ಎಜುಕೇಷನ್ಗೆ ಫೀಸ್ ಕಟ್ಟಕ್ಕಿದೆ, ಹತ್ತಿರದಲ್ಲೇ ಇದೆ. 2 ವರ್ಷ ಬಿಟ್ಟು ಒಂದು ಕಾರ್ ತಗೋಬೇಕು, ಮನೆಗೆ ದುಡ್ಡು ಅರೇಂಜ್ ಮಾಡಬೇಕು, ರಿನೋವೇಷನ್, ಹೊಸ ಸೈಟ್ ತಗೊಳ್ಳೋದು, ಮನೆ ಕಟ್ಸೋದು, ಅಥವಾ ಏನೋ ಒಂದು ಖರ್ಚು 1-2 ವರ್ಷದಲ್ಲಿ ಬರುತ್ತೆ ಅನ್ನೋ ಟೈಮ್ಗೂ ಕೂಡ ಸೇಫ್ಟಿನ ನೋಡ್ಬೇಕಲ್ವಾ. 2 ವರ್ಷ ಬಿಟ್ಟು ವಾಲೆಟಲ್ಲಿ ಇದ್ರೆ ಕಷ್ಟ ಅಲ್ವಾ, ಗ್ಯಾರಂಟಿ ಇಡಬೇಕಲ್ಲ ಆ ಟೈಮ್ನಲ್ಲಿ. ಅವಾಗಲೂ ಕೂಡ ಅಂತ ಜನಕ್ಕೂ FD ತುಂಬಾ ಸೂಟ್ ಆಗುತ್ತೆ. ಲಾಕ್ ಇನ್ ಟೆನ್ಷನ್ ಬಿಡಿ, FD ಲ್ಯಾಡರಿಂಗ್ ಟ್ರಿಕ್ ನೋಡಿ. ಇನ್ನೊಂದು ಕಾಮನ್ ಕ್ವಶನ್ ಏನ್ ಗೊತ್ತಾ? FD ಮಾಡಿದ್ರೆ 1-2 ವರ್ಷ ದುಡ್ಡು ಲಾಕ್ ಆಗಿಬಿಡುತ್ತೆ. ಯಾವ ಪೀರಿಯಡ್ಗೆ ಹಾಕ್ತೀವಿ ಆ ದುಡ್ಡು ಅಷ್ಟು ಟೈಮಿಗೆ ಲಾಕ್ ಆಗಿಬಿಡುತ್ತೆ, ಎಮರ್ಜೆನ್ಸಿ ಬಂದರೆ ಮಧ್ಯದಲ್ಲಿ ಕೊಡ್ತಾರಾ ಅಂತ. ಇದಕ್ಕೊಂದು ಟ್ರಿಕ್ ಇದೆ, ಅದೇ FD ಲ್ಯಾಡರಿಂಗ್. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಅದನ್ನೆಲ್ಲ ಒಂದೇ ಸಲ 5 ವರ್ಷಕ್ಕೆ FD ಮಾಡೋ ಬದಲು ಅದನ್ನು ಸ್ಪ್ಲಿಟ್ ಮಾಡ್ಬೋದು. 1 ಲಕ್ಷವನ್ನು 6 ತಿಂಗಳಿಗೆ, ಇನ್ನೊಂದು ಲಕ್ಷವನ್ನು 9 ತಿಂಗಳಿಗೆ, ಮತ್ತೊಂದು ಲಕ್ಷವನ್ನು 12 ತಿಂಗಳಿಗೆ, ಹಾಗೆ 15 ತಿಂಗಳಿಗೆ, ಹೀಗೆ ಬೇರೆ ಬೇರೆ ಟೆನ್ಯೂರ್ಗೆ ಡಿವೈಡ್ ಮಾಡಿ ಇಡ್ಬೋದು. ಇದರಿಂದ ಏನಾಗುತ್ತೆ, ಪ್ರತಿ 3 ತಿಂಗಳಿಗೊಮ್ಮೆ ಒಂದೊಂದು FD ಮೆಚೂರ್ ಆಗ್ತಾ ಇರುತ್ತೆ. ಕೈಗೆ ರೆಗ್ಯುಲರ್ ಆಗಿ ಕ್ಯಾಶ್ ಫ್ಲೋ ಬರ್ತಾನೆ ಇರುತ್ತೆ. ಜೊತೆಗೆ ಮಧ್ಯದಲ್ಲೇ ದುಡ್ಡು ಬೇಕು ಅಂದರೆ ಸ್ಟೇಬಲ್ ಮನಿಯಲ್ಲಿರೋ ಕೆಲವೊಂದು ಪಾರ್ಟ್ನರ್ಸ್, ಈಗ ಏನಾಗುತ್ತೆ, ಸ್ಟೇಬಲ್ ಮನಿಯಲ್ಲಿ ನೀವು 4-5 ಬ್ಯಾಂಕ್ಗಳಲ್ಲಿ ಬೇಕಾದರೂ ಕೂಡ ದುಡ್ಡನ್ನು ಸ್ಪ್ರೆಡ್ ಮಾಡಿ FD ಬುಕ್ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಎಲ್ಲ ಒಂದೇ ಡ್ಯಾಶ್ ಬೋರ್ಡ್ನಲ್ಲಿ ಕಾಣಿಸ್ತಾ ಇರುತ್ತೆ. ಅಲ್ಲಿ ಪ್ರತಿಯೊಂದು ಸಪ್ರೇಟ್ ಬ್ಯಾಂಕ್ನ ಆ್ಯಪ್ ಹಾಕೊಂಡು ಹುಡುಕಬೇಕಂತಿಲ್ಲ, ಅಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಅಲ್ಲಿ ಕೆಲ ಪಾರ್ಟ್ನರ್ ಬ್ಯಾಂಕ್ಗಳಂತೂ ನಿಮಗೆ ನೋ ಪೆನಾಲ್ಟಿ ಪ್ರೀ ಮೆಚೂರ್ ವಿಡ್ರಾವಲ್ ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡಿ ಯಾವಾಗ ಬೇಕಾದ್ರೂ ದುಡ್ಡನ್ನು ವಿಡ್ರಾ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ. ಸೊ ಫೈನಲ್ ಆಗಿ ಒಂದಷ್ಟು ಕ್ಲಾರಿಟಿ, ಮಲ್ಟಿಪಲ್ ಬ್ಯಾಂಕ್ಸಲ್ಲಿ ಎಲ್ಲ ಕಡೆ ಅಕೌಂಟ್ ಓಪನ್ ಮಾಡಿಕೊಂಡು, ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ಕೊಂಡು FD ಬುಕ್ ಮಾಡಬೇಕಾ ಆ ಥರ ಏನಿಲ್ಲ. ಸ್ಟೇಬಲ್ ಮನಿ ಆ್ಯಪ್ ಮೂಲಕ ಮಾಡಿದ್ರೆ ಎಷ್ಟು ಬ್ಯಾಂಕಲ್ಲೂ ಬೇಕಾದರೂ ನೀವು ಡೈರೆಕ್ಟಾಗಿ FDಯನ್ನು ಬುಕ್ ಮಾಡಿಕೊಂಡು ಆ ಬ್ಯಾಂಕಿಂದ ಅದಕ್ಕೆ ರೆಸಿಪ್ಟನ್ನು ಪಡಿಬೋದು. FD ಬಡ್ಡಿಗೆ ಟ್ಯಾಕ್ಸ್ ಕಟ್ಟಬೇಕಾ? ಹೊಸ ಟ್ಯಾಕ್ಸ್ ರೆಜೀಮ್ ಪ್ರಕಾರ ಒಂದು ವೇಳೆ ನಿಮ್ಮ ಒಟ್ಟು ವಾರ್ಷಿಕ ಆದಾಯ 12 ಲಕ್ಷ ರೂಪಾಯಿಗಿಂತ ಕಮ್ಮಿ ಇದ್ದರೆ ಸೆಕ್ಷನ್ 87A ಅಡಿಯಲ್ಲಿ ನಿಮಗೆ ರಿಬೇಟ್ ಸಿಗುತ್ತೆ. ಅಂದರೆ ನಿಮ್ಮ 8.3% FD ಬಡ್ಡಿ ಬಹುತೇಕ ಟ್ಯಾಕ್ಸ್ ಫ್ರೀ, ದುಡ್ಡು ಕಟ್ಟಂಗಿಲ್ಲ, ನೀವು ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದಕ್ಕೆ ನಿಮ್ಮ ಇನ್ಕಮ್ ಇನ್ನೂ ಜಾಸ್ತಿ ಇತ್ತು, ನೀವು 10%, 20%, 30% ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಬರ್ತೀರಿ ಅಂತ ಹೇಳಿದ್ರೆ ಇದು ನಿಮ್ಮ ರೆಗ್ಯುಲರ್ ಇನ್ಕಮ್ ಥರನೇ ಅದಕ್ಕೆ ಕನ್ಸಿಡರ್ ಮಾಡಲಾಗುತ್ತೆ. ಅದಕ್ಕೆ ನಿಮ್ಮ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅವಾಗ. ಆದರೆ ಭಾರತದಲ್ಲಿ ಮೆಜಾರಿಟಿ ಆಫ್ ಪೀಪಲ್ 90% ಆ್ಯಂಡ್ ಅಬೌವ್ ಈ ಸ್ಲ್ಯಾಬ್ನಲ್ಲಿ ಕೆಳಗೆ ಬರೋದ್ರಿಂದ, ನೆಟ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲದೆ ಇರೋದ್ರಿಂದ ಹೆಚ್ಚಿನ ಜನಕ್ಕೆ ತಲೆಬಿಸಿ ಇರೋದಿಲ್ಲ. ಲಾರ್ಜ್ ಅಮೌಂಟ್ FD ಇಟ್ಟಿದ್ರೆ ವರ್ಷಕ್ಕೆ 50,000 ರೂಪಾಯಿಗಿಂತ ಹೆಚ್ಚು ಬಡ್ಡಿನೇ ಬರ್ತಾ ಇದೆ ಅಂತ ಹೇಳಿದ್ರೆ ಅಂಥ ಟೈಮ್ನಲ್ಲಿ TDS ಕಟ್ ಆಗ್ಬೋದು. ಅದನ್ನು ಆಮೇಲೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ಫೈಲಿಂಗ್ ಮಾಡೋ ಟೈಮ್ನಲ್ಲಿ ರೀಫಂಡ್ ಕೂಡ ತಗೊಳ್ಳೋಕೆ ಅವಕಾಶ ಇರುತ್ತೆ. ಟ್ಯಾಕ್ಸಬಲ್ ಇನ್ಕಮ್ ಬರ್ತಾ ಇಲ್ಲ, ಲಿಮಿಟ್ ಒಳಗಡೆ ಇದ್ದೀರಿ, 12 lakh ಒಳಗಡೆ ಇದ್ದೀರಿ ಅಂತ ಹೇಳಿದ್ರೆ ತಗೊಳ್ಳೋಕೆ ಅವಕಾಶ ಇರುತ್ತೆ. ಇದು ಸೀನಿಯರ್ ಸಿಟಿಸನ್ಸ್ಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ತನಕ ಇರುತ್ತೆ ಈ ಲಿಮಿಟ್. ಅದರಲ್ಲೂ ಕೂಡ ಮುಂಚೆ ಫಾರ್ಮ್ 15G 15H ಅಂತೆಲ್ಲ ಇತ್ತಲ್ಲ, ಇವಾಗ ಅದನ್ನು ರಿಪ್ಲೇಸ್ ಮಾಡಿ ಫಾರ್ಮ್ 121 ಅಂತ ಮಾಡಿದ್ದಾರೆ. ಆ ಫಾರ್ಮ್ 121 ಫಿಲ್ ಮಾಡಿ ಬ್ಯಾಂಕಿಗೆ ಕೊಟ್ಟುಬಿಟ್ರೆ ಮುಂಚೆನೇ, ಅಂದರೆ ನಂದಿಲ್ಲ 12 lakh ಕೆಳಗಿದೆ, ನನಗೆ ಟ್ಯಾಕ್ಸ್ ಕಟ್ಟಕ್ಕೆ ಬರೋದಿಲ್ಲ, ಕಟ್ ಮಾಡಿಬಿಡಿ ಅಂತ ಕೊಟ್ಟರೆ TDS ಕೂಡ ಕಟ್ ಮಾಡೋದಿಲ್ಲ ಅವರು ಇಂಟ್ರೆಸ್ಟ್ ಮೇಲೆ. ಅಗೇನ್ ದೊಡ್ಡ ಪ್ರಮಾಣದ ಯೂಸರ್ಸ್ಗೆ ಇದೆಲ್ಲ ಅಪ್ಲೈನೇ ಆಗೋದಿಲ್ಲ. ನೀವು ಹೈ ಇನ್ಕಮ್ ಇರೋರಾಗಿದ್ದರೆ ನಿಮಗೆ ಇದು ಅಪ್ಲೈ ಆಗ್ತಿದೆ ಟ್ಯಾಕ್ಸ್ ಅಂತೆಲ್ಲ ಹೇಳಿದ್ರೆ 12 lakh ಎಬೋ ಅರ್ನ್ ಮಾಡ್ತಿರೋರು ಅಂತಾದರೆ ನೀವು ನಿಮ್ಮ ಆಡಿಟರ್ ಹತ್ರ, ನಿಮ್ಮ ಟ್ಯಾಕ್ಸ್ ಯಾರು ಫೈಲ್ ಮಾಡ್ತಾರೆ ಅವ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಿ ಒಂದ್ಸಲ. ಸೊ ಫೈನಲಿ ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಸ್ಟೇಬಲ್ ಮನಿ ಅವರ ಲಿಂಕ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೇವಲ 3 ನಿಮಿಷಗಳಲ್ಲಿ ಭಾರತದ 100 ಬ್ಯಾಂಕ್ಗಳ FD ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಈಗ 8.3% ಇದೆ, ಅದನ್ನು ಚೆಕ್ ಮಾಡಿಬಿಟ್ಟು FDಯನ್ನು ಲಾಕ್ ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.